ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರದಾ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತಗಳು. ಇಂದಿನ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ 11 ಭಾರತದ ಋತುಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಬನ್ನಿ, ತಡ ಮಾಡೋದು ಬೇಡ. 1ನೇ ಪ್ರಶ್ನೆ, ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಡ್ಯಾಶ್ ಆಗಿದೆ. ಗಂಗಾನಗರ. 2, ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಡ್ಯಾಶ್ ಪರಿಸರಣ. 3, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಡ್ಯಾಶ್ ರೂಲಿ, ರಾಜಸ್ಥಾನದ ರೂಲಿ. 4, ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಮೌಸಿನ್ರಾಮ್. 5, ಭಾರತದಲ್ಲಿ ಈ ರೀತಿಯ ವಾಯುಗುಣವಿದೆ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಇನ್ನು 6ನೇ ಪ್ರಶ್ನೆ ನೋಡೋಣ. ಈ ಋತುಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವೃತ್ತ ಮಾರುತಗಳು ಅಂದರೆ ಸೈಕ್ಲೋನ್ ಸಂಭವಿಸುತ್ತವೆ. ಯಾವ ಋತು ಅಂತ? ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ಕರೀತಾರೆ. 7, ನೈಋತ್ಯ ಮಾನ್ಸೂನ್ ಮಾರುತಗಳ 2 ಕವಲುಗಳು ಯಾವುವು? ಅರೇಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ. 8, ಮಾಯುವಿನ ಹೊಯ್ಲು, ಇದನ್ನು ಕೇರಳದಲ್ಲಿ ಕರೀತಾರೆ. ಅಂದರೇನು ಅಂತ? ಕಾಪಿ ತುಂತೂರು ಕರ್ನಾಟಕ, ಕಾಲಬೈಸಾಖಿ ಪಶ್ಚಿಮ ಬಂಗಾಳದಲ್ಲಿ, ಆಂದಿಸ್ ಉತ್ತರ ಪ್ರದೇಶ. ಹೀಗೆ ಯಾವುದಾದ್ರು ಕೊಟ್ಟು ಎಂದರೇನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಬೀಳುವ ಪರಿಸರಣ ಮಳೆ. 9, ಬೇಸಿಗೆ ಕಾಲದಲ್ಲಿ ಮಳೆಯಾಗಲು ಕಾರಣವೇನು? ಉತ್ತರ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹ. ಇನ್ನು 10ನೇ ಪ್ರಶ್ನೆ ನೋಡೋಣ. ಬೇಸಿಗೆ ಕಾಲದಲ್ಲಿ ಭಾರತದ ಉಷ್ಣಾಂಶ ಹೆಚ್ಚಾಗಿರಲು ಕಾರಣವೇನು? ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ಬೀಳುವುದರಿಂದ. 11, ಬೇಸಿಗೆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶದಲ್ಲಿ ಇಳಿಕೆ ಕಂಡುಬರಲು ಕಾರಣವೇನು? ದಕ್ಷಿಣ ಭಾರತವು 3 ಕಡೆ ಸಾಗರಗಳಿಂದ ಆವೃತವಾಗಿದೆ. ಅಂದರೆ ಅರೇಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿಯಿಂದ ಅಂತ. ಇನ್ನು 2-3 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳ್ಯಾವುವು ಅಂತ ಕೇಳ್ಬೋದು. ಇದಕ್ಕೆ ಅಕ್ಷಾಂಶ, ಸಮುದ್ರದಿಂದ ಇರುವ ಎತ್ತರ, ಸಾಗರದಿಂದ ಇರುವ ದೂರ, ಸಾಗರ ಪ್ರವಾಹ, ಮಾರುತಗಳ ದಿಕ್ಕು, ಪರ್ವತ ಶ್ರೇಣಿ. ಇಲ್ಲಿ ಅ ಮತ್ತು ಸದಲ್ಲಿ 3 ಪಾಯಿಂಟ್ಸ್ಗಳು ಬರ್ತವೆ. ಅಕ್ಷಾಂಶ ಆದ ನಂತರದಲ್ಲಿ ಸಮುದ್ರ, ಸಾಗರ ಪ್ರವಾಹ, ಹೀಗೆ ನಾವು ನೆನಪಿಟ್ಕೊಳ್ಳೋಕ್ಕೆ ಅನುಕೂಲವಾಗಿರ್ತಕ್ಕಂಥ ಈ ಪದಗಳಿದ್ದಾವೆ. ಇನ್ನು 2, ಭಾರತದಲ್ಲಿ ಕಂಡುಬರುವ ಋತುಮಾನಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಋತುಮಾನಗಳನ್ನು ಪಟ್ಟಿ ಮಾಡಿ ತುಂಬ ಸುಲಭವಾಗಿ ಹೇಗೆ ಹೇಳ್ಬೋದು ಅಂತಂದರೆ, ಬೇಸಿಗೆ, ಮುಂಗಾರು, ಹಿಂಗಾರು, ಚಳಿ. ಬೇಸಿಗೆ, ಮುಂಗಾರು, ಹಿಂಗಾರು, ಚಳಿ ಅಂತಲೂ ಕೂಡ ಹೇಳ್ಬೋದು. ಅಥವಾ ಬೇಸಿಗೆ ಕಾಲ ಮಾರ್ಚಿಂದ ಮೇವರೆಗೂ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಅದನ್ನು ಮುಂಗಾರು ಅಂತ ಕರಿತೀವಿ, ಜೂನಿಂದ ಸೆಪ್ಟೆಂಬರ್. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅದನ್ನು ಹಿಂಗಾರು ಅಂತ ಕರಿತೀವಿ, ಅಕ್ಟೋಬರ್ನಿಂದ ನವಂಬರ್. ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿ. ಇನ್ನು 3ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳ 2 ಕವಲುಗಳು ಯಾವುವು ಅಂತಿದೆ. ಆಗಲೇ ಈ ಪ್ರಶ್ನೆಯನ್ನು ಚರ್ಚೆ ಮಾಡಿದ್ದೇವೆ. ಮತ್ತೊಂದು ಸರಿ ಈಗ ಅದನ್ನು ಅರೇಬಿ ಸಮುದ್ರದ ಶಾಖೆ, ಇದು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಹಾಗೂ ಪೂರ್ವಕ್ಕೆ ಹೋದಂತೆ ಕಡಿಮೆ ಮಳೆಯಾಗುತ್ತೆ. ಇನ್ನು ಬಂಗಾಳ ಕೊಲ್ಲಿಯ ಶಾಖೆ ಈಶಾನ್ಯ ಭಾಗ ಹಿಮಾಲಯ ತಪ್ಪಲು ಉತ್ತರ ಮೈದಾನಕ್ಕೆ ಹೆಚ್ಚು ಮಳೆಯನ್ನು ಹಾಗೂ ಪಶ್ಚಿಮಕ್ಕೆ ಹೋದಂತೆ ಮಳೆ ಕಡಿಮೆ ಬರುತ್ತೆ. ಇನ್ನು ತುಂಬ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ 4, ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣವು ಪ್ರಭಾವ ಬೀರಿದೆ ಹೇಗೆ? ಅಥವಾ ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ವಿವರಿಸಿ. ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ವಿವರಿಸಿ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ
ಕೃಷಿ ಭಾರತ ಜನತೆಯ ಪ್ರಧಾನ ಉದ್ಯೋಗ. ಕೃಷಿ ಮಾನ್ಸೂನ್ ಮಳೆಯನ್ನು ಅವಲಂಬಿಸಿದೆ. ಮಳೆ ಬಾರದಿದ್ದರೆ ಬರಗಾಲ, ಅತಿ ಹೆಚ್ಚಾದರೆ ಪ್ರವಾಹ, ಪ್ರಾಣ ಆಸ್ತಿಗಳಿಗೆ ಹಾನಿ. ಈ ರೀತಿಯಾಗಿನ ಉತ್ತರವನ್ನು ಬರೀಬೋದು. ಧನ್ಯವಾದಗಳು. ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.